A fair coin is tossed 4 times. 4 ಸತಿ ನಾವು ಟಾಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅ ಪರ್ಸನ್ ವಿನ್ಸ್ ₹1 ಫಾರ್ ಈಚ್ ಹೆಡ್ ಬಿಡ್ತು ಅಂತ ಹೇಳಿದ್ರೆ ₹1 ಕೊಡ್ತಾರೆ. ಹೋಯ್ತು ಅಂತ ಹೇಳಿದ್ರೆ ₹1.5 ಹೋಯ್ತು. ಟೇಲ್ ಬಿತ್ತು ಅಂತ ಹೇಳಿದ್ರೆ. ಫ್ರಮ್ ದ ಸ್ಯಾಂಪಲ್ ಸ್ಪೇಸ್ ಕ್ಯಾಲ್ಕುಲೇಟ್ ಹೌ ಮೆನಿ ಡಿಫ್ರೆಂಟ್ ಅಮೌಂಟ್ಸ್ ಆಫ್ ಮನಿ ಯು ಕ್ಯಾನ್ ಹ್ಯಾವ್ ಆಫ್ಟರ್ 4 ಟಾಸಸ್ ಆ್ಯಂಡ್ ಪ್ರಾಬಬಿಲಿಟಿ ಆಫ್ ಹ್ಯಾವಿಂಗ್ ಈಚ್ ಆಫ್ ದಿಸ್ ಅಮೌಂಟ್. ಹಾಂ, ಮೊದಲೇದಾಗಿ ಇಂಥ ಪ್ರಶ್ನೆಗಳು ಬಂದಾಗ ಈ ನಂಬರ್ ಆಫ್ ಔಟ್ಕಮ್ಸ್ ಕೂಡ ನಾವು ಒಂದು ರೀತಿಯಲ್ಲಿ ಈ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಸೊ ಎಷ್ಟು ಪಾಸಿಬಿಲಿಟೀಸ್ ಇದೆ? 2⁴. ಏನಕ್ಕಪ್ಪ ಅಂತ ಹೇಳಿದ್ರೆ, ಸೊ ಫಸ್ಟ್ ಟೈಮಲ್ಲಿ ಟಾಸ್ ಮಾಡಿದಾಗ 2 ಪಾಸಿಬಿಲಿಟಿ ಇದೆ, 2 ಪಾಸಿಬಿಲಿಟಿ ಇದೆ, 2 ಪಾಸಿಬಿಲಿಟಿ ಇದೆ, ಮತ್ತು 2 ಪಾಸಿಬಿಲಿಟಿ ಇದೆ. ಇದು ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ನೋಡಿರ್ಬೇಕು ನೀವು. ಆಯಿತಾ? 2⁴ ಅಂತ ಹೇಳಿದ್ರೆ 16. ಹಾಂ, ಪಾಸಿಬಲ್ ಔಟ್ಕಮ್ಸ್ ಏನೇನು ಔಟ್ಕಮ್ಸ್ ಬರ್ಬೋದು? ಪೂರ ಒಂದೇ ಸತಿ ನೀವು ಎಲ್ಲ ಕೂಡ ವಿನ್ ಆಗಿಬಿಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಸೋಲ್ಬೋದು ಕಂಟಿನ್ಯೂಸ್ ಆಗಿ. ಇಲ್ಲ ಅಂತ ಹೇಳಿದ್ರೆ 3 ಸತಿ ವಿನ್ನು, 1 ಸತಿ ಹೋಯ್ತು ಅಂತ ಹೇಳಿದ್ರೆ 2 ಸತಿ ಗೆದ್ದು ಇನ್ನೆರಡು ಸತಿ ಸೋಲ್ಬಹುದು, ಮತ್ತು 1 ಸತಿ ಗೆದ್ದು 3 ಸತಿ ಸೋಲ್ಬಹುದು ಅಲ್ವಾ? ಸೊ ಅಮೌಂಟ್ ಏನು ಅಮೌಂಟ್ ಬರುತ್ತೆ ಇಲ್ಲಿ? ₹4 ಬರುತ್ತೆ. ಇಟ್ಸ್ ಅ ಗೇನ್. ಮತ್ತಿಲ್ಲಿ 3, 2, ₹1 ಗೇನ್ ಹೊಡಿತೀರ. ಇಲ್ಲಿ ಏನಾಗುತ್ತಿದೋ, ಇಲ್ಲಿ 2 ಮತ್ತಿದು 1 ಅಲ್ಲ, ₹1 ಹೋಯಿತು. 3, 2 ₹3 ಹೋಯಿತು, ₹2 ಗೆದ್ದರು, ಸರಿನಾ? ಮತ್ತಿಲ್ಲಿ 4.5 ಲಾಸ್ ಇಲ್ಲಿ. ಮತ್ತಿದು ₹6 ಲಾಸು. ಕೌಂಟು 1, 1. ಇಲ್ಲಿ ಕೌಂಟು 1, 2, 3, 4. ಇದು 4 ಅಂತ ಹೇಳಿದ್ರೆ ಇದು 4 ಇರುತ್ತೆ. ಮತ್ತಿದು 5, 5, 6 ಅಲ್ವಾ? ಚೆಕ್ ಮಾಡಿಬಿಡೋಣ. 1, 2, 3, 1, 2, 3 ಸರಿ ಇದೆ ಅಲ್ವಾ? ಪ್ರೊಬಾಬಿಲಿಟಿ ಕಂಡುಹಿಡಿಬೇಕಂತ ಕೊನೆಯದಾಗಿ ಅದನ್ನು ಮಾಡಿಬಿಡೋಣ. ಪ್ರೊಬಾಬಿಲಿಟಿ ಆಫ್ ₹4 ಗೇನ್ is 1/16. Probability of ₹1.5 gain is 1/4. ಏನಕ್ಕಂತಂದರೆ 4/16 ಬರುತ್ತೆ, ಸಿಂಪ್ಲಿಫೈಡ್ ಟು 1/4. ಮತ್ತು probability that we will lose ₹1 loss. 6/16 ಅಂದರೆ 3/8 ಅಲ್ವಾ? ಸರಿನಾ? ಅದಾಯಿತು ಅಂದಮೇಲೆ ಕೊನೆಯದಾಗಿ probability that ₹3.5 loss is 1/4. Probably that ₹6 loss is 1/16.